ಅಪಘಾತದಲ್ಲಿ ಗಾಯಗೊಂಡಿದ್ದ ಜಿಂಕೆಯ ಆರೈಕೆಯನ್ನ ಮಾಡಲಾಗಿದೆ. ಮಲೆನಾಡು ಸೇನೆಯಿಂದ ಜಿಂಕೆಯ ರಕ್ಷಣೆಯನ್ನ ಮಾಡಿ ಆರೈಕೆಯನ್ನ ಮಾಡಲಾಗಿರುವಂತದ್ದು. ಹಾಸನದ ಸಕಲೇಶಪುರದ ಗುಲಗಡಲೆ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಗಾಯಗೊಂಡು ನರಳುತ್ತಾ ಇದ್ದಂತ ಜಿಂಕೆಗೆ ನೀರು ಕುಡಿಸಿ ಆರೈಕೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಜಿಂಕೆಗೆ ವಾಹನ ಡಿಕ್ಕಿಯಾಗಿದೆ. ರಸ್ತೆ ದಾಟ್ತಾ ಇದ್ದಾಗ ಅಪರಿಚಿತ ವಾಹನವೊಂದು ಜಿಂಕೆಗೆ ಡಿಕ್ಕಿಯಾಗಿದೆ. ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಕರೆಸಿ ಜಿಂಕೆಯನ್ನ ಮಲೆನಾಡು ಸೇನೆ ಅವರಿಗೆ ಒಪ್ಪಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಿಂಕೆ ರಕ್ಷಣೆಯನ್ನ ಮಾಡಿ ಮಲೆನಾಡು ರಕ್ಷಣಾ ಸೇನೆ ಮಾನವೀಯತೆಯನ್ನ ಮೆರೆದಿದೆ. ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರದ ಗುಲಗಡಲೆ ಬಳಿ ನಡೆದಿರುವಂತಹ ಘಟನೆ ಇದು. ಮಗುವಿನಂತೆ ನರಳಾಡ್ತಾ ಇತ್ತು ಗಾಯಗೊಂಡಿದ್ದಂತಹ ಜಿಂಕೆ. ಗಾಯಗೊಂಡು ನರಳ್ತಾ ಇದ್ದಂತಹ ಆ ಜಿಂಕೆಗೆ ನೀರು ಕುಡಿಸಿ ಆರೈಕೆಯನ್ನ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಕರೆಸಿ ಜಿಂಕೆಯನ್ನ ಮಲೆನಾಡು ಸೇನೆ ಅವರಿಗೆ ಒಪ್ಪಿಸಿದೆ. ಜಿಂಕೆಯನ್ನ ರಕ್ಷಿಸಿದ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಮತ್ತು ಸ್ನೇಹಿತರು ಜಿಂಕೆಯನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿದೆ ಅರಣ್ಯ ಇಲಾಖೆ. ಪ್ರಾಣಾಪಾಯದಲ್ಲಿದ್ದಂತಹ ಜಿಂಕೆಯ ಜೀವವನ್ನ ಈ ಮಲೆನಾಡು ಸೇನೆ ಹಾಗೆ ಅರಣ್ಯ ಇಲಾಖೆ ಅದರ ಜೀವವನ್ನ ಉಳಿಸಿದೆ. ಒಟ್ಟಾರೆಯಾಗಿ ಹಾಸನದ ಸಕಲೇಶಪುರದ ಗುಲಗಡಲೆಯ ಬಳಿ ಈ ಘಟನೆ ನಡೆದಿದ್ದು ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಜಿಂಕೆಯ ಆರೈಕೆಯನ್ನ ಮಾಡಲಾಗಿದೆ. ಅದು ಇಲ್ಲಿ ಗೇಟ್ ಬಿದ್ದಿದೆ. ಹಂಗೆ ಎತ್ತೋಣ ಬಾಯಿ ಮಾತಾಡಿ ಹಂಗೆ ಎತ್ತೋಣ. ಅಲ್ಲ ಆದ್ರೂ ಅಲ್ಲಿ ಹಿಡ್ಕೊಂಡು ಕೂತ್ಕೋಬೇಕು. ಒಬ್ರು ಒದ್ದಾಡುತ್ತೆ. ಎತ್ತಾಕ್ಬಿಡಿ. ಅಲ್ಲ ಯಾವ ಗಾಡಿ ಇಲ್ಲ ಕ್ಯಾಂಟ್ರ್ ಅದು ಇಲ್ಲಿ ಗೇಟ್ ಬಿದ್ದಿದೆ. ಹಂಗೆ ಎತ್ತೋಣ ಬಾಯಿ ಮಾತಾಡಿ ಹಂಗೆ ಎತ್ತೋಣ. ಅಲ್ಲ ಆದ್ರೂ ಅಲ್ಲಿ ಹಿಡ್ಕೊಂಡು ಕೂತ್ಕೋಬೇಕು. ಒಬ್ರು ಒದ್ದಾಡುತ್ತೆ. ಎತ್ತಾಕ್ಬಿಡಿ. ಅಲ್ಲ ಯಾವ ಗಾಡಿ ಇಲ್ಲ ಕ್ಯಾಂಟ್ರ್ ಅದು ಇಲ್ಲಿ ಗೇಟ್ ಬಿದ್ದಿದೆ. ಹಂಗೆ ಎತ್ತೋಣ ಬಾಯಿ ಮಾತಾಡಿ ಹಂಗೆ ಎತ್ತೋಣ. ಅಲ್ಲ ಆದ್ರೂ ಅಲ್ಲಿ ಹಿಡ್ಕೊಂಡು ಕೂತ್ಕೋಬೇಕು. ಒಬ್ರು ಒದ್ದಾಡುತ್ತೆ.